ಭುವನಂ ಗಗನಂ ಟೈಟ್ಲ್ ಕೇಳಿದ ಕೂಡಲೇ ಸುಮಾರು 10-12 ವರ್ಷಗಳ ಹಿಂದೆ ನಾನು ಬರೆದ ಸಾಲು ತನನಂ ತನನಂ ತನನೇ ನನನಂ ಅಂತ ಒಂದು ಟ್ಯೂನು R.P. ಪಟ್ನಾಯಕ್ ಅವ್ರದ್ದು. ಆ ಸಿಚುವೇಶನ್ನು ಒಂದು ರೀತಿ ಯೂಶಲ್ ಆಗಿ ಅಪ್ಪು ಅವ್ರಿಗೆ ಏನು ಹೀರೋಯಿಕ್ಕೆಲ್ಲ ಬರೀತಿದ್ವಿ ಅದೇ ಥರದ ಹಾಡು ಅಂದ್ಕೊಂಡೆ. ಆದರೆ ಹಾಡು ಸಾಫ್ಟ್ ಆಗಿದೆ ಆ್ಯಂಡ್ ತುಂಬ ಕತೆ ಇತ್ತು, ಒಂದು ಇಂಟೆನ್ಸ್ ಆದಂಥ ವಿಷಯ ಇತ್ತು ಹಾಡಲ್ಲಿ. ಸರಿ, ಆಗ ಬರೆದಿದ್ದೆ. ನನಗೆ ಹಾಡನ್ನು ಬೇರೆ ರೀತಿ ಅಪ್ರೋಚ್ ಮಾಡಬೇಕು ಅಂತ ಅನಿಸಿತ್ತು. ಹಾಗಾಗಿ ಭುವನಂ ಗಗನಂ ಅಂತ ಶುರು ಮಾಡಿದ್ದೆ. ಅದನ್ನು ಕೇಳಿದ ತಕ್ಷಣವೇ ರಾಘಣ್ಣ ಫಸ್ಟು ಅಪ್ಪಾಜಿ ಸೂಪರ್ ಅಪ್ಪಾಜಿ, ಸೂಪರ್ ಹಿಟ್ ಅಪ್ಪಾಜಿ ಅಂದ್ಬಿಟ್ರು. ಯಾವಾಗ ಅದು ಹಾಗೆ ಆಯಿತು, ಇವತ್ತಿಗೂ ಕೂಡ ಅಪ್ಪು ಅವರ ಹಾಡುಗಳ ಸಾಲಿನಲ್ಲಿ ಆ ಹಾಡು ಒಂದು ರೀತಿ ಚಿರಸ್ಥಾಯಿಯಾಗಿ ನಿಂತಿರುವಂಥ ಹಾಡು. ಆ ಸಾಲು ಬರೆದಾಗ ಸೂಪರ್ ಹಿಟ್ ಅಂತ ಅಪ್ಪ ರಾಘಣ್ಣ ಹೇಳಿದ್ರು. ಈ ಸಿನಿಮಾ ಟೈಟ್ಲು ಕೂಡ ಸೂಪರ್ ಹಿಟ್ ಆಗಲಿ ಸಿನಿಮಾ ಕೂಡ ಅಂತ ಆಶಿಸ್ತೀನಿ. ಆವತ್ತಿನ ರಾಘಣ್ಣನ ಮಾತು ಇವತ್ತಿಗೂ ಕೂಡ ಅಪ್ಲೈ ಆಗಲಿ ಅಂತ ಅನ್ನೋದೇ ನನ್ನ ಆಶಯ. ಈ ಹಾಡಲ್ಲಿ ಬಹುಶಃ ಸಿನಿಮಾ ತಂಡದ ಹೊರತಾಗಿ ಒಂದು ಗಮನಿಸಿರ್ಬೋದು, ಇಬ್ಬರು ಲಿರಿಸಿಸ್ಟ್ ಇದ್ದಾರೆ ಹಾಡಲ್ಲಿ. ಒಂದು ಗೌಸ್ಫೀರು ಮತ್ತು ಅನಿರುದ್ಧ್ ಶಾಸ್ತ್ರಿ. ಈ ಥರ ತುಂಬ ಕಡಿಮೆ ಆಗುತ್ತೆ, ಅಪರೂಪಕ್ಕೆ ಯಾವುದಾದ್ರೂ ಹಾಡುಗಳಲ್ಲಿ ಈ ಥರ ಆಗೋದು. ನನ್ನ ಇಡೀ ಕೆರಿಯರಲ್ಲಿ ಒಂದೇ ಒಂದು ಹಾಡು ಹಂಗಾಗಿದೆ. ಅದು ಬಿಟ್ಟರೆ ಇನ್ಯಾವತ್ತೂ ಹಂಗಾಗಿಲ್ಲ. ಅಂದರೆ ಇದು ನಿರ್ದೇಶಕರು ಏನನ್ನು ಭಾಳ ಸ್ಪಷ್ಟವಾಗಿ ಬಯಸ್ತಾರೆ ಅನ್ನೋದನ್ನು ಸೂಚಿಸುತ್ತೆ. ಅದೇನೋ ಒಂದು ಕಂಪೋಸಿಂಗ್ ಟೈಮಲ್ಲಿ ಬರ್ಕೊಂಡ ಸಾಲುಗಳು ಇದೇ ಸಾಲು ಬೇಕು ಅನ್ನೋದು, ಮತ್ತು ಗೌಸ್ಪೀರ್ ಅಂತ ಒಬ್ಬ ಪ್ರೂವ್ಡ್ ಲಿರಿಸಿಸ್ಟ್, ಮತ್ತೆ ತಾನೇನು ಪ್ರೂವ್ ಮಾಡ್ಕೋಬೇಕಾಗಿರಲಿಲ್ಲ, ಪ್ರೂವ್ಡ್ ಲಿರಿಸಿಸ್ಟ್. ಆ ಸಾಲುಗಳು ಇರಲಿ, ನಮ್ಮ ಅನಿರುದ್ಧ ಹೆಸರು ಇರಲಿ ಅಂತ ಗೌಸ್ಪೀರ್ ಒಪ್ಕೊಂಡಿದ್ದು. ಇವೆಲ್ಲ ದಾಖಲಾಗುವಂಥ ವಿಷಯಗಳು. ಅವರಿಬ್ಬರಿಗೂ ಒಳ್ಳೆಯದಾಗಲಿ, ಇಬ್ಬರು ಲಿರಿಸಿಸ್ಟ್ಗೂ ಒಳ್ಳೆಯದಾಗಲಿ. ಅನಿರುದ್ಧ ಹಾಡೋದ್ರ ಜೊತೆ ಇನ್ನಷ್ಟು ಹಾಡುಗಳು ಬರೆಯೋಂತ ಆಗಲಿ ಅಂತ ಆಶಿಸ್ತೀನಿ. ಹಾಡಲ್ಲಿ ಇನ್ನೊಂದು ನೀವು ಗಮನಿಸ್ಬೇಕು, ಒಂದು ಎರಡೆರಡು ಸಾಲು ಅಂದರೆ ಒಂದು ಲೈನ್, ಅದಕ್ಕೆ ಈಗ ನೆಕ್ಸ್ಟ್ ಕೌಂಟರ್ ಲೈನ್, ಪ್ರತಿ ಸಾಲುಗಳು ತುಂಬ ಇಂಟೆನ್ಸ್ ಆದಂಥ ಜೀವನ ಪ್ರೀತಿಯನ್ನು ಮತ್ತು ಪ್ರೀತಿಯ ಬಗೆಗೆ ಇರುವಂಥ ಏನು ಆಸಕ್ತಿನ, ಪ್ರೀತಿ ಬಗೆಗೆ ಇರುವಂಥ ಏನು ಒಲವಿಗಿಂತ ಜಗದಲ್ಲಿ ಚೆಲುವು ಯಾವುದೂ ಇಲ್ಲ ಅನ್ನೋಂಥ ಒಂದು ಸಾಲು ಬರುತ್ತೆ ಸೆಕೆಂಡ್ ಚರಣಲ್ಲ ಅಷ್ಟೇ. ಸೊ ಒಲವಿಗಿಂತ ಚೆಲುವಿನ ಯಾವುದೂ ಇಲ್ಲ ಅನ್ನೋಂಥದ್ದು ಇಡೀ ಹಾಡು. ಹಾಗೆ ಭುವನ ಮತ್ತು ಗಗನವನ್ನು ಹೇಗೆ ನೋಡುತ್ತೆ ಇಡೀ ಸಿನಿಮಾ ಅನ್ನೋದನ್ನು ಸೋಲ್ ಆಫ್ ಭುವನಂ ಗಗನಂ ಅಂತ ಮಾಡಿದ್ದಾರೆ. ಅದು ನಮಗೆ ಸಿನಿಮಾ ನೋಡಿದ್ರೆ ಇನ್ನಷ್ಟು ಅರ್ಥ ಆಗ್ಬೋದು ಅನಿಸುತ್ತೆ. ನನಗೆ ಆನ್ ಸ್ಕ್ರೀನಲ್ಲಿ ಪೃಥ್ವಿ ಅಂಬರ್ ಅವರು ಪರ್ಫಾರ್ಮೆನ್ಸ್ ನನಗೊಂದಷ್ಟು ಡೈರೆಕ್ಟರ್ ತೋರಿಸಿದ್ರು, ಮತ್ತು ಬೇರೆ ಹಾಡಲ್ಲಿ ರಿಲೀಸ್ ಆದಂಥ ಹಿಂದಿನ ಹಾಡಲ್ಲೂ ಕೂಡ ನೋಡಿದ್ದೀನಿ. ತುಂಬ ನ್ಯಾಚುರಲ್ ಪರ್ಫಾರ್ಮೆನ್ಸ್ ಅನಿಸ್ತು, ಮೆಥಡ್ ಆ್ಯಕ್ಟಿಂಗ್ ತುಂಬ ಅನ್ನಿಸ್ತು, ತುಂಬ ಚೆನ್ನಾಗಿದೆ. ಅದರ ಕ್ರಿಯೇಷನ್ನೇ ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ ಪೃಥ್ವಿ ಅಂಬರ್ಗೆ, ಇನ್ನಷ್ಟು ಬೇರೆ ಬೇರೆ ರೀತಿಯ ವೈವಿಧ್ಯಮಯ ಪಾತ್ರಗಳನ್ನು ಮಾಡುವಂತಾಗಲಿ ಅಂತ ಹಾರೈಸ್ತೀನಿ. ಒಳ್ಳೆಯದಾಗಲಿ. ಆದರೆ ಇಡೀ ಸಿನಿಮಾದಲ್ಲಿ ಬಹುಶಃ ಇನ್ನೊಂದು ಪಾತ್ರ ಏನು ನಮ್ಮ ಪ್ರಮೋದ್ ಮಾಡಿದ್ದಾರೆ, ಅದು ಭಾಳ ಕಷ್ಟದ ಪಾತ್ರ, ಪೃಥ್ವಿಗಿಂತ ಕಷ್ಟದ ಪಾತ್ರ. ಯಾಕೆಂದರೆ ಪೃಥ್ವಿಗಾದರೂ ಒಂದೇನೋ ಬೇರೆ ತಾನು ಅಲ್ಲದ್ದು ಇನ್ನೇನೋ ಮಾಡಬೇಕು ಅಂತ ಒಂದು ಕ್ರಿಯೇಷನ್ ಇದೆ, ಅದಕ್ಕೊಂದು ಕ್ಯಾರೆಕ್ಟರೈಸೇಷನ್ ಇದೆ. ಆದರೆ ಪ್ರಮೋದ್ಗೆ ಅದಿಲ್ಲ, ತಾನು ಹೇಗಿದ್ದಾರೆ ಹಾಗೆ ಮಾಡುವಂಥದ್ದು. ಅಲ್ಲಿ ಭಾಳ ಕಷ್ಟ ಆಗುತ್ತೆ, ಅಲ್ಲಿ ಸ್ಕೋರ್ ಮಾಡ್ಬೇಕಂದ್ರೆ ಕಷ್ಟ ಆಗುತ್ತೆ. ಆದರೆ ಕನ್ನಡದ ಅತ್ಯಂತ ಭರವಸೆಯ ಮತ್ತು ಖಡಾಖಂಡಿತವಾಗಿ ಯಶಸ್ವಿ ಆಗಿರುವಂಥ ಈಗಾಗಲೇ ಈ ಇಬ್ಬರು ಹೀರೋಗಳ ಈ ಸಿನಿಮಾ
ದೊಡ್ಡ ಯಶಸ್ಸಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆರ್ಟಿಸ್ಟು ದೊಡ್ಡ ವಾಣಿಜ್ಯ ಇದೆ ಅಂತ ನಾನು ಭಾವಿಸೋದಿಲ್ಲ ಈ ಇಬ್ಬರು ಹೀರೋಗಳಿಗೆ. ಆದರೆ ಈ ಸಿನಿಮಾಗೆ ನನಗೆ ಬರೀ ಗಿರೀಶ್ ಹೇಳಿದಲ್ಲ, ಗಾಂಧಿನಗರದಿಂದಲೂ ಬಂದ ಮಾಹಿತಿ ಏನಂದರೆ, ಹಣ ಕೊಟ್ಟು ದುಡ್ಡು ಕೊಟ್ಟು ರಿಲೀಸ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ ಡಿಸ್ಟ್ರಿಬ್ಯೂಟ್ರು. ಇದು ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಕಡಿಮೆ ನಾವು ಕೇಳಿದ್ದು, ಕಡಿಮೆ ನಾವು ಕಂಡಿದ್ದು. ಆ ಲೆಕ್ಕದಲ್ಲಿ ಈಗಾಗಲೇ ಸಿನಿಮಾ ಗೆದ್ದಿದೆ ಅಂತ ಮುನೇಗೌಡರ ಜೇಬು ತುಂಬುತ್ತೆ, ಪಾಕೆಟ್ ತುಂಬುತ್ತೆ. ಮುನೇಗೌಡರಿಗೆ ಒಳ್ಳೆಯದಾಗಿ ಮೊದಲ ಸಿನಿಮಾ ಮಾಡಿದ್ದಾರೆ. ಅವ್ರಿಗೆ ಈ ಸಿನಿಮಾದ ರುಚಿ ಸಿಕ್ಕಿ ಇನ್ನಷ್ಟು ಕಲಾವಿದರಿಗೆ, ಇನ್ನಷ್ಟು ತಂತ್ರಜ್ಞರಿಗೆ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ ಸರ್. ಒಳ್ಳೇದಾಗಲಿ. ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಅಂಬೆ ನಿಂಗೆ ವಯಸ್ಸಾಯಿತು ಸಿನಿಮಾದಲ್ಲಿ ಏನು ಲೈನ ತಾರೆಯ ಮಾತಾಡೋ ತಾರೆಯ ಅಂತ ಒಂದು ಹಾಡು ಬರೆದಿದ್ದೆ. ಹಾಡುಗಾರ ನಮ್ಮ ವಿಜಯ್ ಬಾಬು ಗುಮ್ಮಿನೇನಿ ಅಂತ ಸಂಗೀತ ನಿರ್ದೇಶಕರು. ಅರ್ಜುನ್ ಜನ್ಯ ಅವ್ರ ಜೊತೆ ಸುಮಾರು ವರ್ಷಗಳ ಕಾಲ ಪ್ರೋಗ್ರಾಮರ್ ಆಗಿ ಕೆಲಸ ಮಾಡಿದ್ದಾರೆ. ಗಾಯಕ, ಸಂಗೀತ ನಿರ್ದೇಶಕ. ಈ ಸಿನಿಮಾದ ಈ ಹಾಡು ಈಗಾಗಲೇ ಕೇಳಿದ್ದೀರಿ, ದೊಡ್ಡ ಹಿಟ್ ಆಗಿದೆ ಪ್ರೀವಿಯಸ್ ಸಾಂಗು. ಅವರ ಸಂಗೀತ ಶಕ್ತಿ ಈ ಸಿನಿಮಾದಲ್ಲಿ ರೀರೆಕಾರ್ಡಿಂಗ್ ಮೂಲಕ ಕೂಡ ಗೊತ್ತಾಗುತ್ತೆ. ಇನ್ನಷ್ಟು ಒಳ್ಳೆಯದಾಗಲಿ, ಮತ್ತಷ್ಟು ಒಳ್ಳೆಯದಾಗಲಿ. ವಿಜಯ್ ಬಾಬುಗೆ ಮತ್ತಷ್ಟು ಸಿನಿಮಾಗಳು ಸಿಕ್ಕು, ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ಸಿಕ್ಕು ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ನನ್ನ ಹೆಸರು ಗಿರೀಶ್ ಮೂಲಿಮನಿ ಅಂತ. ಸೊ ನಾನು ಪ್ರೀವಿಯಸ್ ಫಸ್ಟ್ ಮೂವಿನ ಬಂದು ರಾಜರು ಅಂತ ಮಾಡಿದ್ದೆ. ಆವಾಗಲೂ ಕೂಡ ನಾನು ಗುರುಗಳ ಹತ್ರ ಒಂದು ಸಾಂಗ್ನ ಬರೆಸಿದ್ದೆ. ಸೊ ನನಗೆ ಅವ್ರನ್ನ ಕಂಡ್ರೆ ತುಂಬ ಇಷ್ಟ, ಅದೇನೋ ಗೊತ್ತಿಲ್ಲ. ಯಾಕೆಂದರೆ ಅವರು ಬರೆದಿರುವಂಥ ಬಾಳೆಗೆ ಒಂದು ಕೊನೆ ಅಂತ ಬರೆದು ಲಾಸ್ಟಲ್ಲಿ ಈಗ ದ್ವಾಪರ ದಾಟಿ ಬರೋವರೆಗೂ ಮೊನ್ನೆ ದ್ವಾಪರ ದಾಟ್ಕೊಂಡು ಬಂದಿದ್ದಾರೆ. ಅಂದರೆ ಒಂದು ಲಾಂಗ್ ಡಿಕೆಡ್, ಅಷ್ಟು ವರ್ಷಗಳ ಕಾಲ ಸಂಗೀತ ಕ್ಷೇತ್ರದಲ್ಲಿ ಸಾಹಿತ್ಯವನ್ನು ಉಳಿಸ್ಕೊಂಡು ಹೋಗೋದು ತುಂಬ ಕಷ್ಟ. ನಾನು ಒಂದು ಸರಿ ಕೇಳಿದ್ದೆ, ಗುರುಗಳೇ ಏನಿದು ಇಷ್ಟು ಚೆನ್ನಾಗಿ ಬರೀತಿರಲ್ವಾ ಅಂತ. ಆವಾಗ ಒಂದು ಮಾತು ಹೇಳಿದ್ರು ಅವರು. ಅಂದರೆ ಆ ವರ್ಷದಲ್ಲಿ ರಿಲೀಸ್ ಆಗೋ ಸಾಂಗ್ಗಳಲ್ಲಿ ನಾನು ಗಿರೀಶ್ ಅಂದರೆ ಒಂದಾದರೂ ನನ್ನ ಸಾಂಗ್ ಆ ಟಾಪ್ 10ನಲ್ಲಿ ನಾನು ಆ ಸಾಂಗ್ಗಳನ್ನ ಇಡಬೇಕು, ನನಗೆ ಎಷ್ಟು ಸಾಧ್ಯನೋ ಅಷ್ಟು ಒಂದು ಒಳ್ಳೊಳ್ಳೆ ಇದಂದರೆ ಸಾಹಿತ್ಯನ ಬರೀಬೇಕು ಅನ್ನೋದು ನನ್ನ ಆಸೆ ಅಂತ ಹೇಳಿದ್ರು ಅವ್ರು ನನಗೆ. ಹಾಗಾಗಿ ನನಗೆ ಗುರುಗಳು ಕಂಡ್ರೆ ಭಾಳ ಇಷ್ಟ. ಸೊ ಅವರಿಂದ ಈ ಸಾಂಗ್ ರಿಲೀಸ್ ಮಾಡಿಸ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಯಾಕೆಂದರೆ ಇದು ಕೂಡ ನಾವು ಸೋಲ್ ಆಫ್ ಭುವನಂ ಗಗನಂ ಅಂತ ಕೊಟ್ಟಿದ್ವಿ. ಆ್ಯಕ್ಚುಲ್ ಈ ಏನು ಸಾಂಗ್ ಕೇಳಿದ್ರಿ, ಈ ಸಾಂಗಿನ ತತ್ವಗಳೇ ನಮ್ಮ ಭುವನಂ ಗಗನಂ ಸಿನಿಮಾದಲ್ಲಿರೋದು. ಅದಕ್ಕೆ ಸೋಲ್ ಆಫ್ ಭುವನಂ ಗಗನಂ. ಅಂದರೆ ಗುರುಗಳು ಹೇಳಿದ್ರು, ಒಲವನ್ನು ಮೀರುವಂಥ ಚೆಲುವೆಲ್ಲೂ ಸಿಕ್ಕೋದೇ ಇಲ್ಲ, ಈ ಭುವನ ಗಗನ ಸೇರಿದರೆ ಮಳೆಗಾಲ, ಸೊ ಬೇಸರದ ಸುಡೋ ಬೇಸಿಗೆಯ ನೀಗುವುದು ಅನುಕೂಲ ಅಂತ ಹೇಳ್ಬಿಟ್ಟು. ಅಂದರೆ ಅಷ್ಟು ಅದ್ಭುತವಾಗಿ ಗೌಸ್ಪೀರ್ ಅವರು ಆ ಸಾಹಿತ್ಯವನ್ನು ಬರೆದ್ರು. ಅಲ್ಲಿಂದ ಮುಂದೆ ಬಂದು ನೋವು ನಲಿವಿಲ್ಲದ ಬಾಳು ಅಕ್ಷರವೇರಿದೆ ಸಾಲು ಅಂತ ಹೇಳ್ಬಿಟ್ಟು ಆ ಲೈನ್ಗಳಲ್ಲಿ ಆ ಪ್ಯಾರಾಗ್ ಬಂದರೆ ನಮ್ಮ ಅನಿಯವರು ಬರೆದಿದ್ರು. ಅದು ನನಗೆ ಏನಾಯಿತು ಅಂದರೆ, ಫಸ್ಟೇ ಅದು ಬರೆದಾಗ ಓಕೆ ಇದು ತುಂಬ ಚೆನ್ನಾಗಿದೆ, ಇದು ಒಂದು ಹತ್ರ ಬರುವಂಥ ಸಾಂಗ್ ಅಲ್ಲ, ಕಂಪ್ಲೀಟ್ಲಿ ಒಂದು ಸ್ಟ್ರೆಚ್ಚಲ್ಲಿ ಬಂದರೆ ಈಸ್ ಓಕೆ, ಒಬ್ಬರು ಬರಿಬೋದು. ಬಟ್ ಇದು ಸಾಂಗ್ ಬಂದು ಫುಲ್ಲು ಸಿನಿಮಾನ ಒಂದು ಪ್ರೆಸೆಂಟ್ ಮಾಡೋದ್ರಿಂದ ಓಕೆ ಗೌಸ್ಪೀರ್ ಆ್ಯಂಡ್ ಅನಿರುದ್ಧ್, ಓಕೆ ಅನಿರುದ್ಧ್ ನೀವು ಬರೆಯೋದನ್ನು ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗೌಸ್ಪೀರ್ ಅವ್ರಿಗೆ ಹೇಳಿದಾಗ ಓಕೆ ಅವರು ಇರಲಿ ಅದನ್ನ ಇಟ್ಕೊಂಡು ನಾನು ಮುಂದುವರಿಸ್ತೀನಿ ಅಂತ ಹೇಳಿದಾಗ ಅವ್ರು ಮುಂದುವರಿಸಿದ್ರು. ಸೊ ಹಂಗಾಗಿ ಇದೊಂದು ಸಾಂಗ್ ಜಾವೇದ್ ಅಲಿ ಸರ್ ಹಾಡಿದ್ದಾರೆ. ಸೊ ನಮ್ಮ ವಿಜಯ್ ಗುಮ್ಮಿನೇನಿ ಮ್ಯೂಸಿಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಹಾಗಾಗಿ ಈ ಸಾಂಗ್ ಎಷ್ಟು ಚೆನ್ನಾಗಿದೆಯೋ ಸಿನಿಮಾ ಕೂಡ ಅಷ್ಟೇ ಅದ್ಭುತವಾಗಿ ಬಂದಿದೆ. ಸಿನಿಮಾ ಕೂಡ ಅಷ್ಟೇ ಅದ್ಭುತವಾಗಿ ನಿಮಗೆ ಫೆಬ್ರವರಿ 14ರಂದು ರಿಲೀಸ್ ಆಗುತ್ತೆ. ದಯವಿಟ್ಟು ನಾವು ಕೇಳೋದೊಂದೇ, ಇನ್ನೂ ಟ್ರೈಲರ್ ಒಂದು ರಿಲೀಸ್ ಮಾಡೋದಿದೆ. ಸೊ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಸೊ ಥಿಯೇಟ್ರಿಗೆ ಬಂದು ಸಿನಿಮಾಗಳನ್ನ ನೋಡಿ. ಅಂದರೆ ನಾವೀಗ ಬೇರೆ ಭಾಷೆಗಳು ಸಿನಿಮಾಗಳು ಬಂದಾಗ ನಾವು ಆ ಸಿನಿಮಾ ಹಂಗಿದೆ, ಈ ಸಿನಿಮಾ ಹಿಂಗಿದೆ, ಆ ಸಿನಿಮಾ ಆ ಥರ ಇದೆಯಂತೆ, ಈ ಥರ ಇದೆಯಂತ ನಾವು ಮಾತಾಡ್ತೀವಿ, ಅದು ನಾರ್ಮಲ್ ಆಗಿ ಮಾತಾಡ್ತಾ ಇರ್ತೀವಿ. ಬಟ್ ಖಂಡಿತ ಭುವನಂ ಗಗನಂ ಸಿನಿಮಾ ಒಂದು ಬೇರೆ ಥರದ ಸಿನಿಮಾ ಆಗುತ್ತೆ. ಸೊ ಈ ಮಣ್ಣಿನ ಸಿನಿಮಾ ಆಗುತ್ತೆ, ಅಂದರೆ ಪ್ರೀತಿನ ಬೇರೆ ಥರದ್ರಲ್ಲಿ ಹೇಳೋಕೆ ಹೊರಟಿರೋ ಸಿನಿಮಾ ಆಗುತ್ತೆ. ಸೊ ಅದು ಈ ಭುವನಂ ಗಗನಂ ಟೈಟಲ್ ಯಾವ ರೀತಿ ನಮ್ಮ ಗುರುಗಳು ಬರೆದಾಗ ಅದು ಆ ಸಾಂಗ್ ಯಶಸ್ವಿ ಆಯಿತೋ, ಆ ಥರ ಈ ಸಿನಿಮಾ ಕೂಡ ಯಶಸ್ಸು ಸಿಗುತ್ತೆ ನಮ್ಮ ತಂಡಕ್ಕೆ ಅಂತ ಬಲವಾಗಿ ನಂಬಿರೋ ವ್ಯಕ್ತಿ ನಾನು. ಸೊ ಈ ಸಾರಿ ಒಳ್ಳೇದಾಗುತ್ತೆ ಅಂತ ನಾನು ಮುನೇಗೌಡ ಸರಿಗೆ ಒಂದು 100 ಸಾರಿ ಹೇಳಿದ್ದೀನಿ, ಸರ್ ಈ ಸಾರಿ ಸಿನಿಮಾ ಇದು ತುಂಬ ಚೆನ್ನಾಗಾಗುತ್ತೆ, ನನ್ನ ನಂಬಿಕೆ ಒಳಗಡೆ ಹೇಳ್ತಾ ಇದೆ ಸರ್ ಸಿನಿಮಾ ಚೆನ್ನಾಗಾಗುತ್ತೆ ಅಂತ. ಅವ್ರು ಫಸ್ಟ್ ಕಾಪಿ ನೋಡೋವರೆಗೂ ಹ್ಞೂ ಅಂತ ಇದ್ರು, ನೋಡಿದ ಮೇಲೆ ಹೇಳಿದರು ಗಿರೀಶ್ ಚೆನ್ನಾಗಾಗುತ್ತೆ ಅಂತ. ಇಡೀ ನಮ್ಮ ಟೀಮ್ ಕೂಡ ನಾವು ಚೆನ್ನಾಗಾಗುತ್ತೆ ಅನ್ನೋದನ್ನ ನಂಬಿದ್ದೀವಿ ಸರ್. ಸರ್ ಈ ಸಿನಿಮಾ ಒಂದು
ಇವತ್ತು ಬರ್ಕೊಂಡು ನಾಳೆ ಮುಗಿಸೋಂಥ ಸಿನಿಮಾ ಆಗಿರಲಿಲ್ಲ, ಅಥವಾ ಇವತ್ತು ನಾನು ಸ್ಟಾರ್ಟ್ ಮಾಡಿ ನಾಳೆ ಮುಗಿಸೋಂಥ ಸಿನಿಮಾ ಆಗಿರಲಿಲ್ಲ. ಒಂದು ಲಾಂಗ್ ಜರ್ನಿ. ಯಾಕೆ ಅಷ್ಟು ಟೈಮ್ ಕೆಲವ್ರು ಕೇಳ್ತಾರೆ, ಯಾಕೆ ತುಂಬ ಟೈಮ್ ಆಯ್ತಲ್ವಾ, ಸೊ ಬೇಗ ಮುಗಿಸ್ಬೇಕಾಗಿತ್ತು, ಅಥವಾ ಇನ್ನೊಂದು ಸ್ವಲ್ಪ ಬೇಗ ಬರ್ಬೋದಾಗಿತ್ತು ಅಂತ ಕೇಳ್ತಾರೆ. ಬರುವಂಥ ಸಾಧ್ಯತೆಗಳು ಇತ್ತು, ಬಟ್ ಆದರೂ ಆ ಸಿನಿಮಾಗೆ ಅದೊಂದು ಟೈಮ್ ಬೇಕಾಗಿತ್ತು ಅನಿಸುತ್ತೆ, ತಗೊಂಡಿದೆ. ಬಟ್ ಈ ಸಿನಿಮಾನ ನೀವು ಆನ್ ಸ್ಕ್ರೀನ್ ನೋಡಿದಾಗ ಓಕೆ, ಭುವನಂ ಗಗನಂ ಸಿನಿಮಾ ಯಾಕೆ ಇಷ್ಟು ಟೈಮ್ ತೊಗೊಂಡು ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಪ್ರತಿಯೊಬ್ಬ ಸಿನಿಮಾ ನೋಡುವಂಥ ಕನ್ನಡದ ಪ್ರೇಕ್ಷಕ ಥಿಯೇಟ್ರ್ ಒಳಗಡೆ ಬಂದರೆ ಅವರು ಭಾವುಕರಾಗಿ ಹೊರಗಡೆ ಬರದೇ ಇದ್ದರೆ, ಬೇಕಾದ್ರೆ ನಾನು ಥಿಯೇಟ್ರ್ ಎದುರು ನಿಂತಿರ್ತೀನಿ, ನನ್ನ ಕೇಳ್ಬೋದು ಅವರು, ಯಾಕೆ ನೀವು ಹಂಗೆ ಹೇಳಿದ್ರಿ ಪ್ರೆಸ್ ಮೀಟಲ್ಲಿ, ಇಲ್ಲಿ ಯಾರಿಗೂ ಭಾವುಕರಾಗಿ ಬರ್ತಾ ಇಲ್ಲ ಅಂತ ಹೇಳಿಬಿಟ್ಟು. ತುಂಬ ಒಂದು ಕನ್ನಡಕ್ಕೆ ಬೇರೆ ಥರದ ಸಿನಿಮಾ ಆಗುತ್ತೆ ಅಂತ ನಂಬ್ಕೊಂಡಿದ್ದೀನಿ. ದಯವಿಟ್ಟು ನನಗೆ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳೋದೊಂದೇ, ಜನನ ಥಿಯೇಟ್ರ್ ಒಳಗಡೆ ಕರೆಸೋದು ಇವತ್ತಿನ ಕನ್ನಡ ಚಿತ್ರರಂಗಕ್ಕೆ ಇರುವಂಥ ಸವಾಲು. ಸೊ ಥಿಯೇಟ್ರ್ ಒಳಗಡೆ ಜನ ಬಂದರೆ 100% ನಿಮಗೆ ಸಿನಿಮಾ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಇದೇ ಫೆಬ್ರವರಿ 14ಕ್ಕೆ ನಾವು ಥಿಯೇಟ್ರಿಗೆ ಬರ್ತಾ ಇದ್ದೀವಿ. ನನ್ನ ಪಾತ್ರ ಅಭಿ ಅಂತ. ಇದಕ್ಕೆ ಮುಂಚೆ ಗೀತಾ ಬ್ಯಾಂಗಲ್ ಸ್ಟೋರ್, ಪ್ರೀಮಿಯರ್ ಪದ್ಮಿನಿ, ರತ್ನ ಪ್ರಪಂಚ, ಸಲಾರ್, ಈ ಥರದ್ದು ಬಾಂಡ್ ರವಿ, ಈ ಥರದ್ದೆಲ್ಲ ಮಾಡಿದ್ದೆ. ಎಲ್ಲಿ ಹೋದರೂ ಇವತ್ತಿಗೂ ಕೂಡ ನನ್ನ ಹೆಸರು ಪ್ರಮೋದ್ ಅಂತ ಶುರು ಮಾಡ್ತೀನಿ ಸ್ಟೇಜ್ ಮೇಲೆ, ಬಿಕಾಸ್ ತುಂಬ ಜನ ಗೊತ್ತಿಲ್ವೇನೋ ಇತ್ತು ನಾನು ಅಂತ. ಮೋಸ್ಟ್ಲಿ ಭುವನಂ ಗಗನಂ ಆದಮೇಲೆ ಎಲ್ಲರೂ ಪ್ರಮೋದ್ ಅಂದರೆ ಯಾರು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ, ಅಷ್ಟು ಚೆನ್ನಾಗಿದೆ ಸಿನಿಮಾ. ಸಿಕ್ಕಾಪಟ್ಟೆ ಹಚ್ಕೊಂಡಿರೋ ಸಿನಿಮಾ ಇದು. ಅಂದರೆ ಫಸ್ಟ್ ಕತೆ ಕೇಳಿದಾಗ, ಪಾತ್ರ ಮಾಡುವಾಗ, ಪೃಥ್ವಿ ಜೊತೆ ಆ್ಯಕ್ಟ್ ಮಾಡುವಾಗ, ಅದೆಲ್ಲ ಆದಮೇಲೆ ಡಬ್ಬಿಂಗ್ ಮಾಡುವಾಗ ಇನ್ನೊಂಚೂರು ಜಾಸ್ತಿ ಹತ್ತಿರ ಆಯಿತು. ಫಸ್ಟ್ ಕಾಪಿ ನೋಡಿದ ಮೇಲಿಂದ ಈ ಸಿನಿಮಾ ಬಗ್ಗೆ ಲವ್ ಜಾಸ್ತಿ, ಅಂದರೆ ಏನೋ ಬದುಕಿನ ಒಂದು ಭಾಗ ಆಗಿದೆ ಈ ಸಿನಿಮಾ ಅನ್ನೋ ಫೀಲಿಂಗ್ ನನಗೆ. ತುಂಬ ದೊಡ್ಡ ಮಟ್ಟಕ್ಕೆ ಗೆಲ್ತೀವಿ ಈ ಸಿನಿಮಾ ಮೂಲಕ ಅನ್ನೋ ನಂಬಿಕೆ. ಯಾಕೆಂದರೆ ಅದರಲ್ಲಿರುವಂಥ ಸಿನಿಮಾದ ಸ್ಕ್ರೀನ್ ಪ್ಲೇ ಮತ್ತು ಕ್ಲೈಮ್ಯಾಕ್ಸ್ ಮತ್ತು ಪಾತ್ರಗಳ ವೆಯ್ಟೇಜ್ ಹಂಗಿದೆ, ಹೇಳಿರುವಂಥ ವಿಷಯಗಳಂಗಿದೆ. ಅಂದರೆ ಬದುಕಿನಲ್ಲಿ ಸಂಬಂಧಗಳು, ಸಮಸ್ಯೆಗಳು ಇದ್ದೇ ಇರ್ತವೆ. ಸಮಸ್ಯೆಯ ಮೂಲ ಹುಡ್ಕೊಂಡ್ರೆ, ಆದಷ್ಟು ಬೇಗ ಹುಡ್ಕೊಂಡ್ರೆ ಅದನ್ನು ಸರಿ ಮಾಡಿಕೊಂಡು ಬದುಕನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ಬೋದು. ಆ್ಯಂಡ್ ಕಳ್ಕೊಂಬಿಡೋದು ತುಂಬ ಈಸಿ ಬದುಕಿನಲ್ಲಿ. ಪರಿಚಯ ಆದವ್ರನ್ನೆಲ್ಲ, ಇಷ್ಟಪಟ್ಟವ್ರನ್ನೆಲ್ಲ ಕಳ್ಕೊಂಬಿಡೋದು ಒಂದು ಕ್ಷಣದಲ್ಲಿ ಕಳ್ಕೊಬೋದು. ಕಳ್ಕೊಬೇಡಿ, ಉಳಿಸ್ಕೊಳ್ಳಿ ಅಂತ ಹೇಳ್ತಿರುವಂಥ ಒಂದು ಸಿನಿಮಾ. ತುಂಬ ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ. ಇವತ್ತು ಫಸ್ಟ್ ಕಾಪಿ ನಾವು ಒಂದಷ್ಟು ಜನಕ್ಕೆ ತೋರಿಸಿದ್ವಿ. ನಮಗನ್ಸಿದ್ದೆ, ಅವ್ರಿಗೂ ಅನ್ನಿಸ್ತಿದೆ. ಸಿನಿಮಾ ನೋಡಿದ್ಮೇಲೆ ಅರ್ಧ ಗಂಟೆ ಯಾರೂ ಮಾತಾಡ್ತಿಲ್ಲ, ಭಾವುಕರಾಗ್ತಿದ್ದಾರೆ. ನಾವು ಬರೀ ಒಂದಿಬ್ಬರು ಲೇಡೀಸ್ ಅಳ್ತಾರೆ ಅಂದ್ಕೊಂಡೆ, ಅಲ್ಲಿ ಬಂದಿದ್ದಂಥ ಅಪ್ಪ ಮತ್ತು ಮಗ ತುಂಬ ಅಳ್ತಿದ್ರು. ಅವಾಗ ಅಂದ್ಕೊಂಡೆ, ಓಕೆ, ನಮ್ಮ ಜಡ್ಜ್ಮೆಂಟ್ ಸರಿ ಇದೆ, ಈ ಸಿನಿಮಾ ಎಲ್ಲಿ ತಲುಪಬೇಕೋ ಅಲ್ಲಿ ತಲುಪುತ್ತೆ. ನಮಗೆ ಎಲ್ಲೆಲ್ಲಿ ಕನೆಕ್ಟ್ ಆಯಿತೋ ಈ ಸಿನಿಮಾ, ಅವ್ರಿಗೂ ಎಲ್ರಿಗೂ ಫಸ್ಟ್ ಟೈಮ್ ನೋಡುವಂಥ ಆಡಿಯನ್ಸ್ಗೂ ಕನೆಕ್ಟ್ ಆಗುತ್ತೆ ಅಂತ ಆವಾಗ ಅನಿಸಿ ಪ್ರೊಡ್ಯೂಸರ್ ಸರ್ ಹತ್ರ ಮಾತಾಡಿಸಿ. ಆ್ಯಂಡ್ ಪ್ರೊಡ್ಯೂಸರ್ ಸರ್ ಇದಕ್ಕೆ ಎಷ್ಟು ಹೆಲ್ಪ್ ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೂ ನಂಬಿಕೆ ಬಂತು ಈ ಸಿನಿಮಾ ಬಗ್ಗೆ. ಸೊ ಹಂಗಾಗಿ ಅವ್ರು ನನಗೆ ಹೇಳಿದರು, ಈ ಸಿನಿಮಾ ಪ್ರಮೋಷನ್ ಹೆಂಗೆ ಮಾಡ್ತೀವಿ ನೋಡಿ ನಾವು ಅಂತ. ಸೊ ಈಗ ಆ ಮಾತನ್ನು ಉಳಿಸ್ಕೊಂಡು ಎಲ್ಲ ಕಡೆ ಪ್ರಮೋಷನ್ಸ್ನ ಎಷ್ಟು ಬೇಕೋ ಅಷ್ಟು, ಅದನ್ನು ಮೀರಿ ಅವ್ರು ಏನು ಅಂದ್ಕೊಂಡಿದ್ರು ಅದನ್ನು ಮೀರಿ ಎಲ್ಲ ಕಡೆ ಪ್ರಮೋಷನ್ಸ್ ಮಾಡ್ತಿದ್ದಾರೆ. ನಮ್ಮ ಮದಗಜ ಮಹೇಶ್ ಅವರು ಅದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸರ್. ಈ ಸಿನಿಮಾ ತುಂಬ ಜನಗಳ ಮನಸ್ಸಲ್ಲಿ ವರ್ಷಗಟ್ಟಲೆ ಇದು ಉಳಿಯುತ್ತೆ. ಆ್ಯಂಡ್ ಕ್ಲೈಮ್ಯಾಕ್ಸ್, ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಎಲ್ಲರ ಮನಸ್ಸನ್ನು ಭಾರ ಮಾಡುತ್ತೆ, ನಗು ತರಿಸುತ್ತೆ. ಆ ನಗು ಮತ್ತು ಆ ಒಂದು ಭಾರ ಎರಡೂ ಮಾಡುವಂಥ ಸಿನಿಮಾಗಳು ಇತ್ತೀಚೆಗೆ ಬಂದಿಲ್ಲ. ನಮ್ಮ ಭುವನಂ ಗಗನಂ ಸಿನಿಮಾ ಆ ಸಾಲಿನಲ್ಲಿ ಮೊದಲನೇ ಪಂಕ್ತಿಲಿ ಸೇರುತ್ತೆ. ಬಿಕಾಸ್ ಅಷ್ಟು ನಂಬಿಕೆ ಇದೆ ಈ ಪಿಕ್ಚರ್ ಬಗ್ಗೆ. ನೋಡಿದವ್ರು ಕೂಡ ಅದನ್ನೇ ಹೇಳ್ತಿರೋದ್ರಿಂದ ಈಗ ಒಂದು ಸಾಂಗ್ ಬಿಟ್ಟಿದ್ದೀವಿ, ಅಂದರೆ 4 ಇದು ಸೇರಿಸಿ 4 ಸಾಂಗ್ ಆಯಿತು. ಇನ್ನೂ 2 ಸಾಂಗ್ ಇದೆ, ಟ್ರೈಲರ್ ಇದೆ. ತುಂಬ ದೊಡ್ಡ ನಂಬಿಕೆ ಇದೆ ಈ ಪಿಕ್ಚರ್ ಬಗ್ಗೆ. ಸಂಬಂಧಗಳ ಮೌಲ್ಯ ಹೇಳುವಂತಹ ಸಿನಿಮಾನ 2 ಟ್ರ್ಯಾಕ್ನ ಬರ್ಕೊಂಡು, ಆ 2 ಟ್ರ್ಯಾಕ್ನ ಟ್ರಾವೆಲಿಂಗ್ ಮೂಲಕ ತೋರಿಸ್ಕೊಂಡು ಹೋಗಿ ಕೊನೆಗೆ ಒಂದು ಅದ್ಭುತವಾದ ಕ್ಲೈಮ್ಯಾಕ್ಸ್ ಮೂಲಕ ಒಂದು ಮಾಡೋದಿದೆಯಲ್ಲ, ಅದು ರೈಟಿಂಗಿಗಿರೋ ಶಕ್ತಿ ನಮ್ಮ ಗಿರೀಶ್ ಸರು. ಅಷ್ಟು ಒಳ್ಳೆ ಬರವಣಿಗೆ ಮಾಡ್ಕೊಂಡಿದ್ದಾರೆ. ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು, ನೀವು ಕೇಳಿಸ್ಕೊಂಡ್ರಿ ಹಾಡು ಅನಿಸುತ್ತೆ. ತುಂಬ ಆ ವೆಯ್ಟ್ ಏನಿತ್ತು ಆ ಮ್ಯೂಸಿಕ್ಕು, ಅದು ಸಿನಿಮಾದಲ್ಲಿ ರೆಕಾರ್ಡಿಂಗಲ್ಲಿ ಇನ್ನೂ ಜಾಸ್ತಿ ನಿಮಗೆ ಕೇಳಿಸುತ್ತೆ. ಸೊ ಈ ಥರದ ಸಿನಿಮಾಗಳ ಮೂಲಕ ನಾನು ಮತ್ತು ಪೃಥ್ವಿ ಅಂಬರ್ ಏನು ಪರ್ಫಾರ್ಮ್ ಮಾಡಿದ್ದೀವೋ, ನಮ್ಮ ತಂದೆ ಅಚ್ಯುತ್ರಾವ್ ಸರ್ರು, ಲೋಹಿತಾಶ್ವ ಸರ್ರು, ಪ್ರಕಾಶ್ ತುಂಬಿನಾಡು, ಈ ಥರ ತುಂಬ ಜನ ಆರ್ಟಿಸ್ಟ್ಗಳಿದ್ದಾರೆ. ಈ ಥರದ ಸಿನಿಮಾಗಳನ್ನ ಗೆಲ್ಲಿಸ್ಕೋಬೇಕಾಗಿರೋದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಬಿಕಾಸ್ ಇಂಡಸ್ಟ್ರಿ ಬೆಳಿಬೇಕು, ಇಂಡಸ್ಟ್ರಿ ಕನ್ನಡ ಇದೆಲ್ಲ ಏನು ಮಾತಾಡ್ತೀವೋ ಅದಾಗದೇ ಈ ಥರ ಸಿನಿಮಾಗಳ ಗೆಲುವಿನ ಮೂಲಕ. 3 ವರ್ಷಕ್ಕೊಂದು ಸಿನಿಮಾ ಬಂದು ಅದು ಗೆದ್ದುಬಿಟ್ರೆ ಅದು ಇಂಡಸ್ಟ್ರಿ ಬೆಳೆದಂಗೆ ಆಗಲ್ಲ. ಈ ಥರದ ಸಿನಿಮಾ ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಾರೋ ಅವ್ರನ್ನ ಬೆಳೆಸ್ಕೊಳ್ಳೋದು ನಮ್ಮ ಕನ್ನಡ ಆಡಿಯನ್ಸ್ದು ಜವಾಬ್ದಾರಿ ಆಗಿರುತ್ತೆ. ಸೊ ದಯವಿಟ್ಟು ಹೊಸ ಪ್ರಯತ್ನಗಳು, ಯಾರಿಗೆ ತಾಕತ್ತಿದೆ ಅಂತ ಅನಿಸುತ್ತೋ, ಗೆಲ್ತಾರೆ ಅಂತ ಅನಿಸುತ್ತೋ, ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಅನಿಸುತ್ತೋ, ದಯವಿಟ್ಟು ಅವ್ರನ್ನ ಗೆಲ್ಲಿಸ್ಕೊಳ್ಳಿ. ಇನ್ನೂ ಒಂದಷ್ಟು ಕೆಲಸ ಮಾಡ್ತೀವಿ. ತುಂಬ ದೊಡ್ಡ ಕೆಲಸ ಮಾಡೋ ಒಂದು ಶಕ್ತಿ ಇದೆ, ಆ ಶಕ್ತಿನ ಜಾಸ್ತಿ ಮಾಡಿ ಅಂತ ಕೇಳ್ಕೊತೀನಿ. ತುಂಬ ಮಾತಾಡಬೇಕು, ಇನ್ನು ಟ್ರೈಲರ್ ಟೈಮಲ್ಲಿ ಮಾತಾಡ್ತೀನಿ. ಆ್ಯಂಡ್ ಈ ಸಿನಿಮಾ
ಇಷ್ಟೊಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ ಗಿರೀಶ್ ಸರ್ಗೆ ಮತ್ತು ಮುನೇಗೌಡರು ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಮ್ಮನ್ನು ಇಷ್ಟು ಚೆನ್ನಾಗಿ ತೋರಿಸಿದ್ದಕ್ಕೆ ನಮ್ಮ ಉದಯ ಲೀಲಾ ಕ್ಯಾಮ್ರಾಮನ್ ಸರ್ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮು ರೊಮ್ಯಾನ್ಸ್ ಎಲ್ಲ ಮಾಡಿದ್ದು, ಸ್ವಲ್ಪ ಆ್ಯಕ್ಷನ್ನು ರಗಡ್ ಮಾಡಿ ಅಭ್ಯಾಸ ಇತ್ತು. ಈ ಸಿನಿಮಾ ಮೂಲಕ ರೊಮ್ಯಾಂಟಿಕ್ ಹೀರೋ ಆಗಿ ತೋರಿಸಿದ್ದಾರೆ. ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದೀರಾ ಅಂತ ನೋಡಿದವರೆಲ್ಲ ಹೇಳ್ತಿದ್ದಾರೆ. ಸೊ ಇನ್ನೊಂದಷ್ಟು ಮಾತಾಡೋಣ ಟ್ರೈಲರ್ ಟೈಮಲ್ಲಿ. ನಮ್ಮ ಸಿನಿಮಾದ ಒಂದು ಅರ್ಥಪೂರ್ಣವಾದ ಹಾಡು, ಅದನ್ನು ರಿಲೀಸ್ ಮಾಡೋದಕ್ಕೆ ಸೂಕ್ತವಾದ ಅತಿಥಿ ಬಂದಿದ್ದಾರೆ. ಬಹಳ ಖುಷಿ ಆಯಿತು ಗುರುಗಳು ನೀವು ಬಂದಿರೋದು. ನೀವು ನನ್ನ ಯಾವುದೇ ಸಿನಿಮಾಗೆ ಹಾಡು ಬರೀತಿದ್ದಾರೆ ಅಂತ ಗೊತ್ತಾದಾಗಲೇ ನನಗೆ ಅದು ಭಾಳ ಒಂದು ಖುಷಿಯ ವಿಚಾರ. ಭಾಳ ಎಕ್ಸೈಟ್ ಆಗಿಬಿಡ್ತೀನಿ. ಯಾಕಂದರೆ ಆ ಹಾಡಲ್ಲಿ ಅಷ್ಟು ಅರ್ಥನೂ ಇರುತ್ತೆ, ಅಷ್ಟು ಎಂಟರ್ಟೈನೂ ಮಾಡುತ್ತೆ, ಎಲ್ರಿಗೂ ರೀಚ್ ಆಗುತ್ತೆ, ಎಲ್ರಿಗೂ ಮನದಟ್ಟಾಗುವಂಥ ಹಾಡು ನೀವು ಯಾವಾಗಲೂ ಬರೀತೀರ. ಸೊ ಹಾಗಾಗಿ ಥ್ಯಾಂಕ್ ಯು ಸರ್. ನಿಮ್ಮ ಬಾಯಲ್ಲಿ ನಮ್ಮ ಸಿನಿಮಾದ ಬಗ್ಗೆ, ನಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಕೇಳಿ ಅದು ಬಹಳ ಖುಷಿ ಆಯಿತು. ಇವತ್ತು ನನ್ನ ಒಂದು ಮೆಮೊರೇಬಲ್ ಡೇ ಸರ್. ಥ್ಯಾಂಕ್ ಯು. ಎಲ್ಲ ಆ್ಯಕ್ಟರ್ಸ್ಗಳಿಗೆ ಒಂದು ಹಸಿವು ಇರುತ್ತಲ್ಲ, ಆ್ಯಕ್ಟರ್ಸ್ಗಳಿಗೆ ಈ ರೀತಿ ಪಾತ್ರಗಳು ಮಾಡಬೇಕು, ಆ ರೀತಿ ಪಾತ್ರಗಳು ಮಾಡಬೇಕು, ಈ ರೀತಿ ಪಾತ್ರ ಮಾಡಬೇಕು ಅಂತ ತುಂಬ ದಿನಗಳಿಂದ ನನಗೆ ಕನಸಿತ್ತು. ಬಿಕಾಸ್ ಈ ರೀತಿ ಪಾತ್ರಗಳನ್ನು ಮಾಡುವಂಥ ಆ್ಯಕ್ಟರ್ಸನ್ನು ನೋಡಿದ್ದೆ. ರವಿಚಂದ್ರನ್ ಸರ್ ಮಾಡಿದರು, ರಮೇಶ್ ಅರವಿಂದ್ ಸರ್ ಮಾಡಿದರು, ಸುದೀಪ್ ಸರ್ ಮಾಡಿದರು, ಕಮಲ್ ಹಾಸನ್ ಸರ್ ಮಾಡಿದರು, ತಮಿಳಲ್ಲಿ ವಿಕ್ರಮ್ ಸರ್ ಮಾಡಿದರು. ಸೊ ಆ ಪಾತ್ರಗಳನ್ನು ನೋಡಿದಾಗ ನನಗೆ ಯಾವತ್ತೂ ಅನಿಸೋದು ಈ ರೀತಿ ಒಂದು ಚಾಲೆಂಜಿಂಗ್ ಪಾತ್ರವನ್ನು ಮಾಡಬೇಕು ಅಂತ ಒಂದು ಯಾವಾಗಲೂ ಒಂದು ಹಸಿವಿತ್ತು. ಗಿರೀಶ್ ಮೂಲಿಮನಿ ಸರ್ ಅವರು ಈ ಪಾತ್ರವನ್ನು ಕೊಟ್ಟಾಗ ನನಗೆ ಭಾಳ ಅಂದರೆ ಭಾಳ ಖುಷಿ ಆಯಿತು. ಅವ್ರು ಮಾಡಿರುವಂಥ ಎಲ್ಲ ಸಿನಿಮಾಗಳನ್ನ ರಿವಿಸಿಟ್ ಮಾಡಿದೆ. ಒಂದು 1 ಮಂತ್ ನಾನು ಪ್ರಾಯಶಃ ಸ್ವಲ್ಪ ಟ್ರೈ ಮಾಡಿದೆ, ಏನೆಲ್ಲ ಮಾಡ್ಬೋದು ಅಂತ. ಮನೆಯಲ್ಲಿ ಟ್ರಯಲ್ ಆ್ಯಂಡ್ ಎರರ್ ಭಾಳ ಮಾಡಿದೆ, ವೀಡಿಯೋಸ್ ಮಾಡಿದೆ. ಆ ವೀಡಿಯೋಸ್ನ ನನ್ನ ಸ್ನೇಹಿತರಿಗೆ, ನನ್ನ ಹೆಂಡತಿಗೂ ಕಳಿಸಿದೆ. ತುಂಬ ಬೈದರು ಆ್ಯಕ್ಚುಲಿ, ತುಂಬ ಕೆಟ್ಟದಾಗ ಮಾಡಿದೆ ನೀನು ಅಂತ. ಹಾಗಾಗಿ ಭಾಳ ಅಂದರೆ ಭಾಳ ಭಯ ಇತ್ತು. ಬಟ್ ನನ್ನ ಮಗಳಿಗೆ ಆಗ 1 ವರ್ಷ 2 ತಿಂಗಳೇನೋ ಶೂಟ್ ಮಾಡುವಾಗ. ಸೊ ಏನಾಯಿತು, ಮಗಳ ಹಾವಭಾವ ಏನಿತ್ತು, ಈ ಪಾತ್ರ ತುಂಬ ಇನ್ನೋಸೆಂಟ್ ಪಾತ್ರ ಆಗಿರೋದ್ರಿಂದ ಮಗಳು ಯಾವ ರೀತಿ ನಡೀತಾ ಇದ್ಲು, ಯಾವ ರೀತಿ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ಲು, ಯಾವ ರೀತಿ ಅವಳ ಕೈ ಇತ್ತು, ಹೇಗೆ ನಡೀತಾ ಇದ್ದು ಎಲ್ಲವನ್ನು ಕಾಪಿ ಮಾಡಿ ನಾನು ಡೈರೆಕ್ಟರ್ ಸರ್ ಆ್ಯಕ್ಷನ್ ಅಂತ ಹೇಳಿದಾಗ ನಾನು ನನ್ನ ಮಗಳಾಗ್ತಾಯಿದ್ದೆ. ಸೊ ಆ ರೀತಿ ಈ ಪಾತ್ರವನ್ನು ಮಾಡಿರೋದು. ಹಾಗಾಗಿ ಪ್ರಾಯಶಃ ನೋಡ್ರೋರ್ಗೆಲ್ಲರಿಗೂ ಇಷ್ಟ ಆಗ್ತಾ ಇದೆ, ಖುಷಿ ಇದೆ. ಆ್ಯಂಡ್ ಸ್ಪೆಷಲಿ ನಾನು ಆ ಸೀನ್ ಪ್ರಾರಂಭ ಮಾಡಿದಾಗ ಪ್ರಮೋದ್ ಜೊತೆ ನನಗೆ ಆ ಅವಕಾಶ ಸಿಕ್ಕಿದ್ದು. ಸೊ ಪ್ರಮೋದ್ ನನಗೆ ಯೂಶಲಿ ಈ ಥರ ಸ್ಪೆಷಲ್ ಪಾತ್ರಗಳನ್ನು ಮಾಡಿದಾಗ ಮುಂದೆ ಇರುವಂಥ ಆ್ಯಕ್ಟ್ರು ಭಾಳ ಇಂಪಾರ್ಟೆಂಟ್ ಆಗ್ತಾರೆ. ಬಿಕಾಸ್ ಏನೇನೋ ಮಾಡ್ತಾ ಇರ್ತೀವಿ, ನಮಗೆ ಗೊತ್ತಿರಲ್ಲ. ಸೊ ಅದನ್ನು ಆ ಗ್ರಾಫ್ನ ಮೇಂಟೈನ್ ಮಾಡೋದು ಮುಂದೆ ಇರುವಂಥ ಆ್ಯಕ್ಟ್ರಿಗೆ ಒಂದು ತುಂಬ ದೊಡ್ಡ ಚಾಲೆಂಜ್. ಬಟ್ ಪ್ರಮೋದ್ ನನಗೆ ಬ್ರದರ್ ಥರ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ರು. ಭುವನಂ ಗಗನಂ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈಗ ಭೂಮಿಯಲ್ಲಿ ಎಲ್ಲ ಜಾಸ್ತಿ ಆಗ್ತಾ ಇದೆ, ದುಡ್ಡು ಎಲ್ಲರ ಹತ್ರನೂ ಜಾಸ್ತಿ ಆಗ್ತಾ ಇದೆ, ಎಲ್ಲನೂ ಜಾಸ್ತಿ ಆಗ್ತಾ ಇದೆ. ಕಮ್ಮಿ ಆಗ್ತಾ ಇರೋದು ಕೈಂಡ್ನೆಸ್ಸು, ಕಂಪ್ಯಾಷನ್ನು, ಒಬ್ರನ್ನೊಬ್ಬರು ಪ್ರೀತಿಸೋದು, ಅಂದರೆ ಆ ಸಂಬಂಧನ ಉಳಿಸ್ಕೊಳ್ಳೋದು ಎಲ್ಲ ಕಡಿಮೆ ಆಗ್ತಾ ಇದೆ. ಸೊ ಅದು ಕಡಿಮೆ ಆಗಬಾರ್ದು. ಸಂಬಂಧ ಅನ್ನೋದು ಬಹಳ ಮುಖ್ಯ, ಪ್ರೀತಿ ಅನ್ನೋದು ಬಹಳ ಮುಖ್ಯ, ಕರುಣೆ ಅನ್ನೋದು ಬಹಳ ಮುಖ್ಯ ಅನ್ನೋದನ್ನು ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ಡೈರೆಕ್ಟ್ರು ಕೆಲವೊಂದು ಸೀನ್ಸಲ್ಲಿ ಭಾಳ ಮನದಟ್ಟಾಗುವಾಗ ಹೇಳಿದ್ದಾರೆ. ಅದು ಖಂಡಿತವಾಗ್ಲೂ ಎಲ್ಲರಿಗೂ ಮನದಟ್ಟಾಗುತ್ತೆ. ಈ ಒಂದು ಸಿನಿಮಾದಿಂದ ಒಂದಷ್ಟು ಚೇಂಜಸ್ ಜನರಲ್ಲಿ ಮೂಡುತ್ತೆ ಅನ್ನೋ ನನ್ನ ನಂಬಿಕೆ ಇದೆ. ನಿರ್ಮಾಪಕರ ಬಗ್ಗೆ ಹೇಳಲೇಬೇಕು. ನಮ್ಮಂಥ ನ್ಯೂ ಕಮರ್ಸ್ನ ನಂಬಿ ಈ ಲೆವೆಲ್ ಆಫ್ ಪ್ರೊಡಕ್ಷನ್ ವ್ಯಾಲ್ಯೂ, ಇದು ಸಿನಿಮಾ ನೋಡಿದಾಗ ನಿಮಗೆ ಫೈಟ್ಸ್ ಆಗಿರಲಿ, ಸಾಂಗ್ಸ್ ಆಗಿರಲಿ ನೋಡಿದಾಗ ಯಾವುದೋ ಒಂದು ದೊಡ್ಡ ಸ್ಟಾರ್ ಸಿನಿಮಾಗೆ ಯಾವ ಪ್ರೊಡಕ್ಷನ್ ವ್ಯಾಲ್ಯೂ ಇದೆಯೋ ಅದನ್ನು ನಿರ್ಮಾಪಕರು ನಮ್ಮನ್ನು ನಂಬಿ, ನಮ್ಮ ಪ್ರತಿಭೆಯನ್ನು, ನಿರ್ದೇಶಕರನ್ನ, ನಮ್ಮ ತಂಡವನ್ನು ನಂಬಿ ಇದಕ್ಕೆ ತುಂಬ ಅಂದರೆ ತುಂಬ ದುಡ್ಡು ಹಾಕಿದ್ದಾರೆ. ಸೊ ಅಂದರೆ ಈ ಸಿನಿಮಾದಲ್ಲಿ ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. 14ಕ್ಕೆ ನಾನು ಕಾಯ್ತಾ ಇದ್ದೀನಿ. ಪ್ರಮೋದ್ ಅವ್ರ ಸಿನಿಮಾ ನೋಡಿದ್ದಾರೆ, ನಾನು ನೋಡಿಲ್ಲ. ಈ ಸಿನಿಮಾ ಕೆಲವೊಂದ್ಸರಿ ಏನಾಗುತ್ತೆ ಅಂತ ಹೇಳಿದ್ರೆ, ತಾಂತ್ರಿಕ ವರ್ಗದವರು ಭಾಳಷ್ಟು ಜನ ನೋಡ್ತಾರೆ, ನೋಡಿದಾಗ ಒಂದು ಗಾಸಿಪ್ ಎದ್ದೇಳುತ್ತೆ, ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅಂತ. ಇದು ಚೆನ್ನಾಗಿದೆ ಅಂತ ಎದ್ದಿದೆ, ಬೇರೆ ಕಡೆಯಿಂದೆಲ್ಲ ನನಗೆ ಫೋನ್ ಬಂದಿದೆ. ಹಾಗಾಗಿ ಭಾಳ ಎಕ್ಸೈಟ್ ಆಗಿದ್ದೀನಿ. 14ಕ್ಕೆ ರಿಲೀಸ್ ಆಗುತ್ತೆ, ದಯವಿಟ್ಟು ಎಲ್ಲರೂ ನೋಡಿ. ಇನ್ನೊಂದು ಖುಷಿ ವಿಚಾರ ಏನಂತ ಹೇಳಿದ್ರೆ, ನಮ್ಮ ಸಿನಿಮಾದ ಇಂಟರ್ನ್ಯಾಷನಲ್ ಪ್ರೀಮಿಯರ್ ನಡೆಯಲಿದೆ 1ನೇ ತಾರೀಕು ಮತ್ತು 2ನೇ ತಾರೀಕು ಅಬುಧಾಬಿ ಮತ್ತು ದುಬೈಯಲ್ಲಿ. ನಾವು ಅನೌನ್ಸ್ ಮಾಡಿರುವ 2 ದಿನದಲ್ಲಿ 2 ಶೋಸ್ ಅಬುಧಾಬಿ ಮತ್ತು ದುಬೈಯಲ್ಲಿ ಫುಲ್ ಆಗಿದೆ. ಅಲ್ಲಿರುವ ಕನ್ನಡಿಗರು ಎಲ್ಲರೂ ಬಂದು ಈ ಸಿನಿಮಾನ ನೋಡಲಿದ್ದಾರೆ. 1ನೇ ತಾರೀಕು ಮತ್ತು 2ನೇ ತಾರೀಕು ಟ್ರೈಲರ್ ಕೂಡ ನಾವು ಇನ್ನೂ ರಿಲೀಸ್ ಮಾಡಿಲ್ಲ. 8ನೇ ತಾರೀಕು ಅಥವಾ 9ನೇ ತಾರೀಕು ನಾವು ಟ್ರೈಲರ್ ರಿಲೀಸ್ ಮಾಡ್ತೀವಿ. ಅದಕ್ಕಿಂತ ಮೊದಲೇ ನಮ್ಮ ಸಿನಿಮಾ ಅಲ್ಲಿ ಸೋಲ್ಡ್ ಔಟ್ ಆಗಿರೋದು ಬಹಳ ಖುಷಿಯ ವಿಚಾರ. ನಾನು ಬಹಳ ಎಕ್ಸೈಟೆಡ್ ಕಾಯ್ತಾ ಇದ್ದೀನಿ. ಭಾಳಷ್ಟು ಜನ ನನ್ನ ಸ್ನೇಹಿತರು ಕೂಡ ಇದ್ದಾರೆ, ಪ್ರಮೋದ್ ಅವ್ರ ಸ್ನೇಹಿತರು ಕೂಡ ಇದ್ದಾರೆ. ಸೊ ಅಲ್ಲಿ ಆಗುವಂತಹ ನ್ಯೂಸ್ ಖಂಡಿತವಾಗ್ಲೂ ನಿಮಗೆ ತಿಳಿಸ್ತೀನಿ. ಆ್ಯಂಡ್ ಈ ಮೂಲಕ ಅಬುಧಾಬಿ ಮತ್ತು ದುಬೈಯಲ್ಲಿರುವಂಥ ಎಲ್ಲ ಕನ್ನಡಿಗರಿಗೆ ನಾನು ಧನ್ಯವಾದನ ತಿಳಿಸ್ತೀನಿ, ನಮ್ಮ ಸಿನಿಮಾಗೆ, ಕನ್ನಡ ಚಿತ್ರರಂಗದ ಈ ಸಿನಿಮಾಗೆ ಸಪೋರ್ಟ್ ಮಾಡಿರೋದಕ್ಕೆ. ನಮ್ಮ ಬ್ಯಾನರಲ್ಲಿ ಇದು ಫಸ್ಟ್ನೇ ಸಿನಿಮಾ. ಗಿರೀಶ್ ಅವರು ಬಂದು ನಾವು ಸಿನಿಮಾ ಮಾಡಬೇಕು ಅಂತೇಳಿ ಹೇಳಿದಾಗ ಆ ಕತೆ ಕೇಳಿದೆ ನಾನು. ನನಗೇನು ಸಿನಿಮಾ ಕಡೆ ಏನು ಒಲವು ಇರಲಿಲ್ಲ. ಯಾವಾಗ ಕತೆ ಕೇಳಿದ್ನೋ ಇಲ್ಲ ಚೆನ್ನಾಗಿದೆ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ವಿ.
ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಫಸ್ಟ್ ಕಾಪಿ ನೋಡಿದಾಗ ನಾವು ನನಗೆ ಎಲ್ಲೋ ಈ ಸಿನಿಮಾ ನಾನು ಮಾಡಿದ್ದಕ್ಕೂ ಸಾರ್ಥಕವಾಯಿತು ಅಂತ ಹೇಳ್ಬಿಟ್ಟು ಅನಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ದಯಮಾಡಿ ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅಂತ ಹೇಳ್ಬಿಟ್ಟು ನಾನು ಕರ್ನಾಟಕ ಜನತೆಗೆ ಕೇಳ್ಕೊಳ್ತೀನಿ. ಹಾಗೆ ಈ 1ನೇ ತಾರೀಕು ನಮ್ಮ ಪೃಥ್ವಿ ಅಂಬಾರ್ ಹೇಳ್ದಂಗೆ 1ನೇ ತಾರೀಕು ಮತ್ತು 2ನೇ ತಾರೀಕು ದುಬಾಯಿ ಮತ್ತು ಅಬುದಾಬಿಯಲ್ಲಿ ಆಲ್ರೆಡಿ 2 ದಿವಸಕ್ಕೆ ಸೋಲ್ಡ್ ಔಟ್ ಆಗಿದೆ. ಅಲ್ಲಿ ನಮ್ಮ ಸಂದಿಲ್ ಅವರು ಅಲ್ಲಿನ ಇದನ್ನು ತೊಗೊಂಡಿದ್ದಾರೆ. ಮತ್ತು ನಮ್ಮ ಕರ್ನಾಟಕ ಚಂದನ್ ಸುರೇಶ್ ಒಳ್ಳೆ ಅಮೌಂಟ್ಗೆ ನಮಗೆ ತೊಗೊಂಡಿದ್ದಾರೆ. ಇನ್ನೇನು ಹೇಳೋಣ, ತುಂಬ ಚೆನ್ನಾಗಿದೆ ಈ ಸಿನಿಮಾ. ಇಡೀ ಕನ್ನಡ ಚಿತ್ರರಂಗದಲ್ಲಿ ಯಶಸ್ವಿ ಕಂಡಂಥ ಸಿನಿಮಾಗಳಲ್ಲಿ ಆ ಸಾಲಿಗೆ ಇದು ಸೇರುತ್ತೆ ಅಂತೇಳಿ ನನ್ನ ಅನಿಸಿಕೆ. ಆಮೇಲೆ ಯಾರೇ ಆಗಲಿ ಬಂದು ನೋಡಿದವರು ಆ ಥಿಯೇಟ್ರಲ್ಲಿ 10% ಜನ ಈ ಸಿನಿಮಾ ಚೆನ್ನಾಗಿಲ್ಲ ಅಂತೇಳಿದರೆ, ನಾನು ಆನೆಸ್ಟಿಯಾಗಿ ಹೇಳ್ತೀನಿ, ಯಾರು ಚೆನ್ನಾಗಿಲ್ಲ, ಏನಕ್ಕೆ ಚೆನ್ನಾಗಿಲ್ಲ ಅಂತೇಳಿದರೆ ಅವ್ರ ಟಿಕೆಟ್ ದುಡ್ಡು ನಾನು ವಾಪಸ್ ಕೊಡೋಕ್ಕೆ ರೆಡಿ ಇದ್ದೀನಿ ಅಂತ ನಿಮ್ಮ ಮೂಲಕ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ. ನಮಸ್ಕಾರ. ದಯಮಾಡಿ ಎಲ್ಲ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಹೇಳ್ತೀನಿ. ಆಮೇಲೆ ನಮ್ಮ ಪೃಥ್ವಿ ಅಂಬರ್ ಆಗಲಿ, ಪ್ರಮೋದ್ ಆಗಲಿ ತುಂಬ ಚೆನ್ನಾಗಿ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಡೈರೆಕ್ಟ್ರ್ ಬಂದು ಹೇಳ್ಬೇಕಾದ್ರೆ ಇವ್ರದ್ದು ರತ್ನನ್ ಪ್ರಪಂಚ ಸಿನಿಮಾ ನೋಡಿ ನಾನು ಇವರೇ ಇರಲಿ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಮತ್ತು ದಿಯಾ ಫಿಲಮ್ ಅವ್ರದ್ದು ಮೊದಲೇ ನೋಡಿದ್ದೆ ನಾನು. ಹಂಗಾಗಿ ಅವರು ತುಂಬ ಈ ಸಿನಿಮಾದಲ್ಲಿ ಶ್ರಮ ಪಟ್ಟಿದ್ದಾರೆ. ಅವರು ಈ ಸಿನಿಮಾ ಮೂಲಕ ಇನ್ನೂ ಒಂದೆಲ್ಲೋ ಎತ್ತರಕ್ಕೆ ಹೋಗ್ಬೇಕು ಅಂತೇಳಿ ನಾನು ಬಯಸ್ತೀನಿ. ನನ್ನ ಹೆಸರು ಗುಮ್ನೇನಿ ವಿಜಯ್. ಸೊ ಐ ವುಡ್ ಲೈಕ್ ಟು ಸೇ ಥ್ಯಾಂಕ್ಸ್ ಟು ಮುನೇಗೌಡ ಸರ್ ಆ್ಯಂಡ್ ಗಿರೀಶ್ ಸರ್. 5 ಸಾಂಗ್ ಇದೆ ಸರ್, ಒಂದು ಬಿಟ್ ಸಾಂಗ್ ಇದೆ. ಅರ್ಮಾನ್ ಮಾಲಿಕ್, ಜಾವೇದ್ ಅಲಿ, ಐಶ್ವರ್ಯ ರಂಗರಾಜನ್ ಆ್ಯಂಡ್ ಅನಿರುದ್ಧ್ ಶಾಸ್ತ್ರಿ ಆ್ಯಂಡ್ ನಾನು ಒಂದು ಸಾಂಗ್ ಆಡಿದ್ದೀನಿ ಸರ್.